ಇವತ್ ನಾವು ನೋಡ್ಲಿರುವ ಸಿನಿಮಾ ಸುಯೋಧನ. ಇದು ಅಮೆಜಾನ್ ಪ್ರೈಮ್ನಲ್ಲಿ ಲಭ್ಯವಿದೆ. ಪ್ರಿಯದರ್ಶಿಯವರು ಈ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದಾರೆ. ಈ ಸಿನಿಮಾ ಫ್ಯಾಂಟಸಿ ಮತ್ತು ಮಿಸ್ಟ್ರಿ ಡ್ರಾಮಾದ ಮಿಶ್ರಣವಾಗಿದೆ. ನಮ್ಮ ಹೀರೋ ಈ ಸಿನಿಮಾದಲ್ಲಿ ಒಬ್ಬ ಸೌಂಡ್ ಡಿಸೈನ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಿರ್ತಾರೆ. ಇವರಿಗೆ ಬಾಲ್ಯದಿಂದಲೇ ಒಂದು ಸಮಸ್ಯೆ ಇರುತ್ತದೆ. ಅದೆಂದರೆ ಯಾವುದಾದರೂ ಅಪಾಯ ಎದುರಾಗುವ ಮುನ್ನ ಇವರ ಕಿವಿಯಲ್ಲಿ ಯಾರೋ ಸುಯೋಧನ ಸುಯೋಧನ ಎಂದು ಕಿರುಚಿದಂತೆ ಕೇಳಿಸ್ತದೆ. ಅಷ್ಟೇ ಅಲ್ಲದೆ ಇವರ ಎದುರಿಗಿರುವವರು ಇವರಿಗೆ ದುರ್ಯೋಧನನಂತೆ ಕಾಣಿಸ್ತಾರೆ. ಇದು ಯಾಕೆ ಆಗ್ತಿದೆ ಎಂದು ಅವರು ಬಹಳ ಕಾಲದಿಂದ ಯೋಚಿಸ್ತಿರ್ತಾರೆ. ಇದ್ದಕ್ಕಿದ್ದಂತೆ ಒಂದು ದಿನ ಅವರ ತಂದೆಯೇ ಅವರಿಗೆ ಹಾಗೆ ಅಂದ್ರೆ ದುರ್ಯೋಧನನಂತೆ ಕಾಣಿಸಲು ಶುರುವಾಗ್ತಾರೆ. ಅದು ಯಾಕೆ ಎಂದು ತಿಳಿದುಕೊಳ್ಳಲು ಹೋದಾಗ ಹೀರೋ ಮತ್ತು ಅವರ ತಂದೆಯ ನಡುವೆ ಇನ್ನು ಕೆಲವು ಘಟನೆಗಳು ನಡೆಯುತ್ತವೆ. ಆ ಘಟನೆಗಳು ಯಾವುವು, ಅದಾದ ನಂತರ ಕಥೆಯಲ್ಲಿ ಏನೆಲ್ಲ ಆಗುತ್ತದೆ, ಇದಕ್ಕೆಲ್ಲ ಕಾರಣ ಯಾರು ಮತ್ತು ಕೊನೆಯಲ್ಲಿ ಹೀರೋಗೆ ತನ್ನ ಬಗ್ಗೆ ಇರುವ ಸತ್ಯಗಳು ತಿಳಿಯುತ್ತದೆಯೋ ಅಥವಾ ಇಲ್ಲವೇ ಎಂಬುದೇ ಈ ಸಿನಿಮಾದ ಕಥೆ. ಸಿನಿಮಾದ ಕಥಾಹಂದರ ನಿಜಕ್ಕೂ ಆಸಕ್ತಿದಾಯಕವಾಗಿದೆ. ಆರಂಭದಲ್ಲಿ ಫ್ಯಾಂಟಸಿ ಡ್ರಾಮಾವಾಗಿ ತುಂಬಾ ನೀಟಾಗಿ ಶುರುವಾಗುವ ಈ ಕಥೆ ಒಂದು ಹಂತದ ನಂತರ ಕ್ರೈಮ್ ಇನ್ವೆಸ್ಟಿಗೇಷನ್ ಮೋಡ್ಗೆ ಬದಲಾಗುತ್ತದೆ. ಆ ಭಾಗಗಳು ಕೂಡ ಕುತೂಹಲಕಾರಿಯಾಗಿವೆ. ಮುಂದೇನು ನಡೆಯಬಹುದು ಎಂಬ ಕುತೂಹಲ ಮೂಡಿಸುವಂತಹ ಟ್ವಿಸ್ಟ್ಗಳೊಂದಿಗೆ ಈ ಸಿನಿಮಾವನ್ನು ನೀಡಲು ಪ್ರಯತ್ನಿಸಿದ್ದಾರೆ. ಆದರೆ ಸಿನಿಮಾದಲ್ಲಿ ಬರುವ ಟ್ವಿಸ್ಟ್ಗಳನ್ನು ಜೋಡಿಸಿರುವ ರೀತಿ ಬಹಳ ಸುಲಭವಾಗಿ ಊಹಿಸುವಂತದಿದೆ. ಅಂದ್ರೆ ಪ್ರೇಕ್ಷಕರು ಸಿನಿಮಾಕ್ಕಿಂತ ಒಂದು ಹೆಜ್ಜೆ ಮುಂದಿದ್ದಾರೆ ಎಂದು ಹೇಳಬಹುದು. ಅಂದ್ರೆ ಮುಂದೆ ಏನು ನಡೆಯಲಿದೆ, ಘಟನೆಗಳಿಗೆ ಕಾರಣ ಯಾರು ಎಂಬುದನ್ನು ನಾವು ಸುಲಭವಾಗಿ ಗೆಸ್ ಮಾಡಬಹುದು. ಸುಮಾರು 90% ಕಥೆ ಹೀಗೆ ಸಾಗುತ್ತದೆ. ಇದು ಈ ಸಿನಿಮಾದ ಒಂದು ದೊಡ್ಡ ಮೈನಸ್ ಪಾಯಿಂಟ್. ಉಳಿದಂತೆ ಸಿನಿಮಾದಲ್ಲಿ ಅಂತಹ ದೊಡ್ಡ ತೊಂದರೆಗಳೇನಿಲ್ಲ. ಕಥೆಯ ವೇಗ ಕೂಡ ಚೆನ್ನಾಗಿದೆ. ಆದ್ರೆ ಒಂದು ಸಸ್ಪೆನ್ಸ್ ಡ್ರಾಮಾ ನೋಡಿದಾಗ ಸಿಗಬೇಕಾದ ಕಿಕ್ ಇಲ್ಲಿ ಸ್ವಲ್ಪ ಕಡಿಮೆ. ಯಾಕೆಂದ್ರೆ ಎಲ್ಲವೂ ನಮಗೆ ಮೊದಲೇ ತಿಳಿದುಬಿಡುತ್ತದೆ. ಈ ಸಿನಿಮಾಗೆ ನನ್ನ ರೇಟಿಂಗ್ 2.8/5. ಟೈಮ್ ಪಾಸ್ಗಾಗಿ ಖಂಡಿತ ಒಮ್ಮೆ ನೋಡಬಹುದು. ಇದರಲ್ಲಿ ಅಡಲ್ಟ್ ಕಂಟೆಂಟ್ ಹೆಚ್ಚಾಗಿಲ್ಲ. ಈ ಮೂವಿ ರಿವ್ಯೂ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕೆಳಗೆ ಕಮೆಂಟ್ ಮಾಡಿ. ಇನ್ನೂ ಮೂವಿ ಸ್ಟುಡಿಯೋ ಫಿಲ್ಮ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ರಿವ್ಯೂನಲ್ಲಿ ಭೇಟಿಯಾಗೋಣ.